ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ವೃಶ್ಚಿಕ ರಾಶಿ 2026 ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ನಾವು ನೋಡೋದಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ನೋಡೋಣ. ಈಗ ನಾವು ನೆಗೆಟಿವ್ ಸೈಡ್ ನೋಡೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ರಾಹು, ಕುಜ, ಬುಧ ಗ್ರಹಗಳು, ಈ ಮೂರು ಗ್ರಹಗಳು ಆ 4ನೇ ಮನೆ ಇರುವಂತದ್ದೇ ಒಂದು ಸುಖಭಾವವನ್ನ ಹಾಳು ಮಾಡುವಂತಹ ಒಂದು ಟೆಂಡೆನ್ಸೀಸ್ ಆ ಗ್ರಹಗಳಿಗಿರುತ್ತೆ. ಕುಟುಂಬದಲ್ಲಿ ಕಿರಿಕಿರಿ, ಅಲ್ಲೋಲ ಕಲ್ಲೋಲವಾಗುವಂತಹ ಟೆನ್ಷನ್. ಕುಟುಂಬ ಅಂತಂದ್ರೆ ಒಂದು ಗ್ರಾಮದಲ್ಲಿರುವಂತಹ ನೆಂಟರುಗಳು ಎಲ್ಲ ನಿಮ್ ಕುಟುಂಬವಾಗ್ತಾರೆ. ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಕಿರಿಕಿರಿಗಳು ಬರುತ್ತೆ, ಟೆನ್ಷನ್ಗಳು ಬರುತ್ತೆ, ಬದಲಾವಣೆಗಳಾಗತ್ತೆ. ಕೆಲವರು ಮನೇಲಿ ಇರ್ತಾರೆ. ಏನಂದ್ರೆ ರೀಸೆಂಟ್ ಆಗಿ ಒಬ್ರು ಫೋನ್ ಮಾಡಿದ್ರು ಕೆನಡಾದಿಂದ, ಸರ್ ಹಸ್ಬೆಂಡ್ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದ್ರು, ಪುನಃ ಅವರು ಬೇರೆ ದೇಶಕ್ಕೆ ಹೋಗ್ಬೇಕಾಗತ್ತೆ ನಮ್ಮನ್ನೆಲ್ಲ ಬಿಟ್ಟು ಅಂತ ಹೇಳಿ. ಅಂದ್ರೆ ಕುಟುಂಬದಿಂದ ಏನೋ ಕಾರಣ ಹೊರಗಡೆ ಹೋಗೋದಕ್ಕೋ, ಎಜುಕೇಶನ್ ಯಾವುದೋ ಒಂದು ಪರ್ಪಸ್ಗೆ ಹೊರಗಡೆ ಹೋಗುವಂತ ಸಾಧ್ಯತೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಎಸ್ಪೆಷಲಿ ವಿದ್ಯಾರ್ಥಿಗಳಾಗಿದ್ರಂತೂ ಎಜುಕೇಶನ್ ಪರ್ಪಸ್ಗೆ ಹೋಗ್ತಾರೆ ಅಂತ ಹೇಳ್ಬೋದು. ನಾನಾ ಕಾರಣಕ್ಕೆ ಹೋಗ್ಬೇಕಾಗತ್ತೆ. ಪ್ರಾಪರ್ಟಿ ಖರೀದಿ ನಡೆಯುತ್ತೆ. ಇದರಲ್ಲಿ ಎಸ್ಪೆಷಲಿ ನನ್ನ ಪ್ರಕಾರ ಸೈಟ್ಗಳ ಖರೀದಿ ಅತಿ ಹೆಚ್ಚಾಗತ್ತೆ. ಕಟ್ಟಿರೋ ಮನೆಗಳಿಗಿಂತ ಸೈಟಿನ ಖರೀದಿ, ಸ್ವಲ್ಪ ಪ್ರಮಾಣದಲ್ಲಿ ಕಟ್ಟಿರುವ ಮನೆಗಳ ಖರೀದಿ. ಬಟ್ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಹತ್ರ ನಂಗೇನು ಕಾಣಿಸ್ತಾ ಇಲ್ಲ. ರಾಹು ಇರೋದ್ರಿಂದ ಕೆಲವರು ತಮಗೆ ಉಪಯೋಗವಲ್ಲದ ಬ್ರ್ಯಾಂಡ್ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಪೆನ್ಗಳ ಮೇಲೆ ಹುಚ್ಚು, ಕೆಲವರಿಗೆ ಬಟ್ಟೆಗಳು, ಪರ್ಫ್ಯೂಮ್ಗಳನ್ನೆಲ್ಲ ಇಟ್ಕೊಳ್ಳುವಂತ ಜನಗಳಿದ್ದಾರೆ. ಅಂದ್ರೆ ಅವ್ರು ತುಂಬಾ ಇಷ್ಟ ಅಂತ ಹೇಳಿ ಫಾರಿನ್ ರಿಲೇಟೆಡ್ ಬ್ರ್ಯಾಂಡ್ಗಳನ್ನ ಮಾತ್ರ. ಈ ತರ ಒಂದು ಆಬ್ಸೆಷನ್
ಈ ಒಂದು ರಾಶಿ ಹುಟ್ಟದಂತರು ಕ್ರಿಯೇಟ್ ಆಗಿ ಅನವಶ್ಯಕವಾಗಿರುವಂತಹ ವಸ್ತುಗಳು ನೀವು ಕೈ ಸೇರಬಹುದು. ಅದು ಯಾವುದೇ ತರಹದ ಲಾಭಗಳಿರಲ್ಲ. ಕೆಲವು ಸಂದರ್ಭದಲ್ಲಿ ಉಪಯೋಗವೇ ಆಗದೇ ಇರುವಂತಹ ವಸ್ತುಗಳನ್ನ ನೀವು ಕಲೆ ಹಾಕೊಂಡು ಅದರಿಂದ ನಿಮಗೆ ನಷ್ಟ ಕೂಡ ಆಗ್ಬೋದು, ಟೈಮ್ ವೇಸ್ಟ್ ಆಗ್ಬೋದು. ಪಂಚಮದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇದ್ರೂ ಸಹ ಒಳ್ಳೆ ಸ್ಕೋರ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಸಂತಾನದಲ್ಲಿ ವಿಳಂಬಗಳಾಗತ್ತೆ. ಸಂತಾನಕ್ಕೆ ಸಹ ನಾನು ತುಂಬಾ ದಿನ ಟ್ರೈ ಮಾಡ್ತಿದೀವಿ, ಮೆಡಿಕಲ್ ಆಗಿ ಹೋಗ್ತಾ ಇದೀವಿ, ನಮ್ಗೆ ಅನುಕೂಲ ಆಗ್ತಿಲ್ಲ ಅಂತಾರೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೊಂದು ಇಲ್ಲಿ ಭೈರವಿ ಆಶ್ರಮದಲ್ಲಿ ಒಂದು ಸಾಮೂಹಿಕ ಸಂತಾನ ಗೋಪಾಲ ಹೋಮವನ್ನ ಪೂಜೆಯನ್ನ ಮಾಡಿಸ್ತೀವಿ. ಅವಾಗ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಸೊ ಒಂದು ಮಂತ್ರ ಜಪ ಹೆಂಗ್ ಸರ್ ಅನುಕೂಲ ಆಗ್ಬಿಡತ್ತೆ ಅಂತಂದ್ರೆ, ನೋಡಿ ಕರ್ಮದಲ್ಲಿ ಕೆಲವು ಕರ್ಮವನ್ನ ಮಾಡಿಫಿಕೇಶನ್ ಮಾಡ್ಕೋಬಹುದು. ಅದಕ್ಕೆ ಭಗವಂತನ ಆಶೀರ್ವಾದ ಬೇಕು, ನಮ್ಮ ಪ್ರಯತ್ನ ಬೇಕಾಗತ್ತೆ. ಆ ಪ್ರಯತ್ನದಲ್ಲಿ ಸಂತಾನ ಗೋಪಾಲ ಹೋಮ ಬಹಳ ಅನುಕೂಲವಾಗತ್ತೆ. ಆಮೇಲೆ ವಿವಾಹದ ಸಾಧ್ಯತೆ ಲೇಟ್ ಆಗತ್ತೆ. ಮದುವೆಯಲ್ಲಿ ಮ್ಯಾರಿಟಲ್ ಕಿರಿಕಿರಿಗಳು ಬರುತ್ತೆ. ಆಮೇಲೆ ಹೆಣ್ಣು ಮಕ್ಕಳಿಂದಾನೆ ಜಾಸ್ತಿ ಕಿರಿಕಿರಿ ಆಗೋ ಸಾಧ್ಯತೆ. ಈ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಎಂಗೇಜ್ಮೆಂಟ್ ಏನಾದ್ರು ಆಗಿದ್ರೆ, ಅಲ್ಲಿ ಒಂದು ಹುಡುಗರಿಗೆ ಎಂಗೇಜ್ಮೆಂಟ್ ಆಗಿದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಅತಿ ಹೆಚ್ಚಾಗ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿಗಳಾಗ್ಬೋದು. ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತ ಕಿರಿಕಿರಿಗಳಾಗ್ಬೋದು. ಇದೆಲ್ಲ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ಸ್ ಹೆಚ್ಚಿರುತ್ತೆ. ಕರಿಯರ್ ಅಲ್ಲಿ ಅನ್ಕೊಂಡಂತ ಪ್ರೋಗ್ರೆಸ್ ಸಿಗಲ್ಲ. ಸರ್ ನಾನು ತುಂಬಾ ವರ್ಷ ವರ್ಕ್ ಮಾಡ್ತಿದ್ದೀನಿ, ಇಲ್ಲಿ ಏನು ಚೇಂಜ್ ಆಗಿಲ್ಲ, ಸ್ಯಾಲರಿನೂ ಹೈಕ್ ಆಗಿಲ್ಲ, ಪೊಸಿಷನ್ ಚೇಂಜ್ ಆಗಿಲ್ಲ ಅಂತಾರೆ. ಇದ್ರಿಂದ ನೀವು ಹೊರಗಡೆ ಬರೋ ಸಾಧ್ಯತೆ ಈ ಟೈಮ್ ಪೀರಿಯಡ್ ಅಲ್ಲಿ ಇದೆ. ಯೂಶುವಲ್ ಕೆಲವರು ಬಿಸ್ನೆಸ್ ಮಾಡ್ಬೇಕು ಸರ್ ಅಂತ ಹೇಳ್ತಾರೆ. ಅಂತವ್ರು ಈ ಜಾಬ್ ನ ಬಿಟ್ಟು ಬಿಸ್ನೆಸ್ ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಆಮೇಲೆ ಕರಿಯರ್ಗೆ ಸಂಬಂಧಪಟ್ಟಂತೆ ನೀವು ಅನ್ಕೊಂಡೇ ಇರಲ್ಲ, ಆ ತರ ಒಂದು ಅಪವಾದ ನಿಮ್ ಮೇಲೆ ಬರ್ಬೋದು. ಅದು ಎನಿ ಕೈಂಡ್ ಆಫ್ ಯಾವ ತರದ್ ಬೇಕಾದ್ರೂ ಆಗ್ಬೋದು. ನಿಮ್ಮ ಮೇಲೆ ಅಪವಾದ ಬಂದು ನಿಮ್ಗೆ ಟೆನ್ಷನ್ ಕ್ರಿಯೇಟ್ ಆಗಿ ನೋವಾಗುವಂತಹ ಸಾಧ್ಯತೆಗಳಿರುತ್ತೆ. ಅಂಥದ್ದು ಬಂದಾಗ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಅದು ತುಂಬಾ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ. ಸಹಜವಾಗಿರುತ್ತೆ. ಈಗ ಒಂದು ಆಫೀಸ್ ಅಂದಾಗ ನಮಗೆ ನಮ್ಮಲ್ಲಿ ಕುತಂತ್ರ ಮಾಡೋರು, ಕತ್ತಿ ಮನಸ್ಸಿಯವರು ಇದ್ದೇ ಇರ್ತಾರೆ. ನೀವು ನೋಡಿ, ಹೊಸ ನೀರಲ್ಲಿ ಜೀವನ ಮಾಡಕ್ ಹೊರಟಾಗ ಅಲ್ಲಿರುವಂತ ಮೊಸಳೆ ಜೊತೆ ಸ್ನೇಹ ಬೆಳೆಸ್ಕೋಬೇಕಂತ. ಹಾಗೆ ನಾವು ಸ್ವಲ್ಪ ಟ್ಯಾಕ್ಟ್ಫುಲ್ ಆಗಿರ್ಬೇಕು. ಒಂದೇ ನೇರವಾಗಿ ಹೋಗೋದಲ್ಲ, ಜನಗಳ ಸೈಕಾಲಜಿನ ಅರ್ಥ ಮಾಡ್ಕೊಂಡು ಅಲ್ಲಿ ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಇಲ್ದಲೆ ಇದ್ದಾಗ ನಾವು ನೇರವಾಗಿ ಮಾತಾಡ್ತೀವಿ, ನಿಷ್ಠುರವಾದಿಯಾಗಿರ್ತೀನಿ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅವ್ರ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇದ್ದವ್ರು ಅಂತ ಹೇಳ್ತಾರೆ. ಸರ್ ನನಗೆ ಅಲ್ಲೇ ಮಾತಾಡ್ತೀನಿ, ಅಲ್ಲೆಲ್ಲ ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ. ಕಂಟ್ರೋಲ್ ಇರೋ ವ್ಯಕ್ತಿ ಸಮಯಕ್ಕೆ ಕಾಯ್ತಾನೆ, ಟೈಮ್ಗೆ ವೇಟ್ ಮಾಡ್ತಾನೆ, ಅವ್ರೆಲ್ಲರಿಗೂ ಉತ್ತರ ಕೊಡ್ತಾನೆ. ಸೊ ಇದನ್ನ ಬೆಳೆಸ್ಕೊಳ್ಳಿ. ಬಿಕಾಸ್ ಇಲ್ಲಿ ಡೆಬಿಲಿಟೇಟೆಡ್ ಸ್ಟೇಟಿಗೆ ಹೋಗ್ತಾನೆ ಚಂದ್ರ. ಮೆಂಟಲಿ ತುಂಬಾ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಈ ಮಾತನ್ನ ಹೇಳ್ದೆ.